ಹಾಯ್ ಫ್ರೆಂಡ್ಸ್, ಈ ಹಸು ಸಾಕಣೆ ಅಥವಾ ಈ ಹೈನುಗಾರಿಕೆ ಇದೆ ಅಲ್ಲ, ಇದರಿಂದ ಎಷ್ಟೋ ಜನ ಒಳ್ಳೆ ರೀತಿಯಲ್ಲಿ ಲಾಭ ಮಾಡ್ತಾ ಇದ್ದಾರೆ. ತುಂಬಾ ಮೇಂಟೆನೆನ್ಸ್ ಮಾಡೋಕೆ ಇನ್ನೊಂದು ಮತ್ತೊಂದು ಅನ್ನೋಷ್ಟು ದೊಡ್ಡ ಹೆವಿ ಬಜೆಟ್ ಹಾಕಿ ಇನ್ವೆಸ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಸಣ್ಣ ಇನ್ವೆಸ್ಟ್ಮೆಂಟಲ್ಲಿ ನಾವು ಶುರು ಮಾಡ್ಕೋಬೋದು. ನೀವು 1-2 ಹಸುವಿಂದ ಶುರು ಮಾಡ್ಕೋಬೋದು. ಅದು ಅಳ್ತಾ ಇಲ್ಲ. ಇದರಿಂದ ಲಾಭ ಆಗುತ್ತೋ ಇಲ್ಲೋ, ಬಟ್ ನೆಮ್ಮದಿ ಅಂತೂ ಅಷ್ಟು ಚೆನ್ನಾಗಿ ಖುಷಿಯಾಗಿರ್ಬೋದು. ಈ ಮೂಕ ಪ್ರಾಣಿಗಳು ಇದೆಲ್ಲ, ಇವುಗಳ ಜೊತೆ ಸಮಯ ಕಳೆಯೋದಿದೆಯಲ್ಲ, ಅದರ ಸಂತೋಷನೇ ಬೇರೆ. ಮನೆಯೊಳಗಡೆ ಇರೋದಕ್ಕಿಂತನೂ ಇಲ್ಲಿ ಈ ಕೊಟ್ಟಿಗೆಯಲ್ಲಿ ಹಸುಗಳ ಜೊತೆ ಕರುಗಳ ಜೊತೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಈಕೆ ನೋಡಿ ಮುಖನ ಬಚ್ಚಿಟ್ಕೊಬಿಟ್ಟಿದ್ದಾಳೆ. ಓಕೆ, ಶಿಟ್ಟು ಬೇಜಾರು, ಮುಖ ಹೊಸ್ಕೊಬಿಟ್ಲು, ಕ್ಯಾಮ್ರಾ ಕಾಣುತ್ತೆ ಅಂತ. ಇಲ್ಲಿ ಇನ್ನೂ 1-2-3 ಹಸುಗಳು ಬರೋದಿದೆ, ಇನ್ನೂ ಬಂದಿಲ್ಲ. ಯಾವುದೂ ಕೂಡ ಗುದ್ದಲ್ಲ, ಎಲ್ಲನೂ ಸಾಧು ಮನುಷ್ಯರ ಜೊತೆ ಮಕ್ಕಳ ಜೊತೆಯಲ್ಲಿ ಈ ರೀತಿ ಇರುತ್ತೆ. ಮಕ್ಕಳ ಜೊತೆ ಮಕ್ಕಳಾಗಿ ಚೆನ್ನಾಗಿ ಆಟ ಆಡಿಕೊಂಡು ಸಾಧು ಪ್ರಾಣಿಗಳು ಮಾತ್ರ. ಇದರ ಹೆಸರುಗಳು ಡಿಫ್ರೆಂಟ್ ಆಗಿದೆ. ಯಾವ್ಯಾವ ಹೆಸರಿಟ್ಟಿದ್ದಾರೆ ಅಂತ ನಮ್ಮ ಅಮ್ಮನ ಹತ್ರ ಕೇಳೋಣ. ಹೆಸರು ಇವ್ರ ಅಮ್ಮು, ಇವ್ರ ಹೆಸರು ಕಾವೇರಿ. ಕೆಂಪಿ, ಇವ್ರ ಹೆಸರು ಕೆಂಪು ಗೌರಿ, ಹಂಗಾಗಿ ಇವ್ರ ಹೆಸರು ಕೆಂಪಿ. ಗೌರಿ ಬಂದಿಲ್ಲ. ಇದು ಈ ಕರು ಹೆಸರು ಇನ್ನೂ ಹೆಸರಿಟ್ಟಿಲ್ಲ, ಹೊಸ ಕರು, ಹಾಗಾಗಿ. ಇನ್ನು ಇವ್ರ ಹೆಸರು ಪಾರು ಅಂತೆ. ಉಂಡಿ ಅಂತ ಅಡ್ಡ ಹೆಸರಲ್ಲಿ ಕರೀತಾರೆ. ಅದೇನು ಉಂಡಿ ಅಂತ ನಂಗೆ ಗೊತ್ತಿಲ್ಲ. ಬೆಳ್ಳಗೆ ಉಂಡುಂಡಕ್ಕೆ ಇದೆ ಅಂತ ಅವಳನ್ನ ಉಂಡಿ ಅಂತ ಕರೀತಾರೆ. ಇವರು ಲಕ್ಷ್ಮಿ, ಆದರೆ ನೋಡೋಕ್ಕೆ ಸ್ವಲ್ಪ ಟೆರಾರು, ಸಾಧು ಮಾತ್ರ. ಯಾವ ಹಸುಗಳು ಇಲ್ಲಿ ಗುದ್ದೋದಿಲ್ಲ. ಇನ್ನು ಇವರ ಕಾಲಡಿಲಿ ಒಬ್ರು ಕೂತಿದ್ದಾರೆ, ತಮ್ಮಣಿ. ಅವ್ರ ಹೆಸರು ತಮ್ಮಣಿ. ಆ್ಯಕ್ಚುಲಿ ಅದು ಹೋರಿಗರ, ಇವೆಲ್ಲ ಹೆಣ್ಕರ, ಅದು ಓರಿಗರ. ಹೋರಿಗರ ಅಂದರೆ ಗಂಡು ಕರ. ಅಲ್ಲೊಬ್ರು ಮಲಗಿದ್ದಾರೆ, ಅವ್ರ ಹೆಸರು ಲಕ್ಷ್ಮಿ ಅಂತ. ಇಲ್ಲೊಬ್ರು ಕಂಬದಿಂದ ಯಾವಿಸ್ಕೊಂಡಿದ್ದಾರೆ, ಇವ್ರ ಹೆಸರು ಎಂತ, ಇವ್ರಿಗೆ ಎಂಥದ್ದು ಅಡ್ಡ ಹೆಸರು ಇಟ್ಕೊಂಡಿದ್ದಾರೆ. ನಮ್ಮ ಅಣ್ಣ ಇಟ್ಕೊಂಡಿದ್ದಾರೆ ಕಾಕರಾಚಿ ಅಂತ. ಕಾಕರಾಚಿ ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಒಬ್ಬರು ಮುಸ್ಲಿಮ್ಸ್ ಅವ್ರ ಹತ್ರ ಪರ್ಚೇಸ್ ಮಾಡಿದ್ದಂತೆ, ಹಾಗಾಗಿ ಅದಕ್ಕೆ ಕಾಕರಾಚಿ ಅಂತ ಹೆಸರಿಟ್ಟಿದ್ದಾರೆ. ನೋಡಿ, ಕಂಬದಿಂದ ಹೌಸ್ಕೊಂಡಿರೋದು ಕಾಕರಾಚಿ. ಇಲ್ಲೊಬ್ಬ ಮಲಗಿದ್ದಾನೆ, ನೋಡೋದಕ್ಕೆ ಸೇಮ್ ರೌಡಿ ಥರ ಇದ್ದಾನೆ, ಮಾತೆಲ್ಲ ಕಮ್ಮಿ. ಅವ್ರ ಹೆಸರು, ಅವರು ದೊಡ್ಡ ಪಾಪಣಿ. ಅಲ್ಲಿರೋರು ಚಿಕ್ಕ ಪಾಪಣಿ, ಇವರು ದೊಡ್ಡ ಪಾಪಣಿ. ಇದೊಂದು ನಮ್ಮನೆ ಕಾರು, ಅದು ಅಲ್ಲಲ್ಲೇ ಓಡಾಡ್ತಿರ್ತದೆ. ಇವರು ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯ ಅಲ್ಲ, ಆದರೆ ಇವರು ಶ್ರಾವಣಿ. ತುಂಬಾ ಸಾಧು, ತುಂಬ ಪಾಪ. ಇನ್ನೂ 1-2-3 ಬರೋದಕ್ಕಿದೆ, ಇನ್ನೂ ಬಂದಿಲ್ಲ. ಒಂದಷ್ಟು ಫೀಡ್ಗಳೆಲ್ಲ ತಂದಿಟ್ಕೊಂಡಿದ್ದಾರೆ. ಯಾಕಂದರೆ ಬೇಸಿಗೆಯಲ್ಲಿ ಇವುಗಳಿಗೆ ಫುಡ್ಗಳು ಸಿಗೋದಿಲ್ಲ, ಕಾಡಲ್ಲಿ ಏನೂ ಇರೋದಿಲ್ಲ. ತುಂಬಾ ಸಾಧು ಪ್ರಾಣಿಗಳು. ಹಸು ಸಾಕೋದ್ರಿಂದ ನಮಗೆ ಇನ್ಕಮ್ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಅಷ್ಟು ಖುಷಿಯಾಗುತ್ತೆ. ಯಾವುದು ಗುದ್ದಲ್ಲ ರಜಾ, ಹೆದರ್ಕೊಳ್ಳೋದು, ಹೋಗಿ ಬಂದು ಎಲ್ಲ ಹಸುಗಳನ್ನ ಕೀಟ್ಲೆ ಮಾಡೋದು, ಇಂಥದ್ದೇ ಮಾಡ್ತಿರ್ತದೆ. ಇನ್ನೂ 1-2-3 ಬರೋದಕ್ಕಿದೆ, ಇನ್ನೂ ಬಂದಿಲ್ಲ. ನಿಮ್ಮ ಮನೇಲಿ ಹಸುಗಳಿದೆಯಾ? ಯಾವ್ಯಾವ ಹಸುಗಳಿದೆ, ಎಷ್ಟು ಹಸುಗಳಿದೆ, ಆದರೆ ಇದು ಯಾವ್ಯಾವ ತಳಿ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಎಲ್ಲನೂ ನಮ್ಮ ಅಣ್ಣನ ಹೈನುಗಾರಿಕೆ ಕೊಟ್ಟಿಗೆ ಒಳಗಡೆ ಕಟ್ಟಾಕೊಂಡಿದ್ದಾನೆ. ನಿಮ್ಮ ಮನೇಲಿ ಎಷ್ಟು ಹಸುಗಳಿದೆ, ಏನೇನು ಹೆಸರಿಟ್ಟಿದ್ದೀರಾ ಅಂತ ತಿಳಿಸಿ. ಏನಾದ್ರು ಡಿಫ್ರೆಂಟ್ ಆಗಿರೋ ಅಂಥ ಹೆಸರುಗಳೇನಾರು ಇದೆಯಾ ಅಂತ. ಈ ರೀತಿ ಉಂಡಿ ರೀತಿ ಏನಾದ್ರು ನಿಮಗೆ ಡಿಫ್ರೆಂಟಾಗಿ ಹೆಸರಿದೆಯಾ ಅಂತ.